ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ರಾಜ್ಯದಲ್ಲಿಂದು ಬಿಜೆಪಿ ಕೋರ್ ಕಮಿಟಿ ಸಭೆ. ಶಮನವಾಗುತ್ತಾ ಬಿಜೆಪಿಯ ಬಣಬಂಡಾಯ. ಯತ್ನಾಳ್ ಬಗ್ಗೆ ಯಡಿಯೂರಪ್ಪ ಮತ್ತೆ ಸಾಫ್ಟ್ ಕಾರ್ನರ್. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿಯಲ್ಲಿನ ಬಣಬಡಿದಾಟದ ನಡುವೆ ರಾಜ್ಯದಲ್ಲಿಂದು ಪಕ್ಷದ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಪಕ್ಷದೊಳಗಿನ ಬಂಡಾಯದ ಬೆಂಕಿಗೆ ಅದ್ಯಾವ ರೀತಿ ನೀರೆರೆಯುವ ಕೆಲಸ ಮಾಡ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಸಮಾವೇಶದಲ್ಲಿ ಎರಡು ಬಣಗಳ ನಾಯಕರು ಮುಖಾಮುಖಿಯಾಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಶಿಸ್ತು ಸಮಿತಿ ಯತ್ನಾಳ್ಗೆ ಪಾಠ ಮಾಡಿದ್ರು. ಯತ್ನಾಳ್ ತಮ್ಮ ಮಾತಿನ ಬಾಣ ನಿಲ್ಲಿಸಿಲ್ಲ. ಆದ್ರೆ ಯತ್ನಾಳ್ ಏನೇ ಅಬ್ಬರಿಸಿದ್ರು ಸಾಫ್ಟ್ ಆಗಿರೋ ಯಡಿಯೂರಪ್ಪ ಅವರು ಏನೇ ಮಾತನಾಡ್ಲಿ ಅಭ್ಯಂತರವಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇಂದು ಎಲ್ಲವೂ ಸರಿಯಾಗತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ನು ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿ ಏನು ಬೇಕಾದ್ರೂ ಮಾತಾಡಲಿ, ನನಗೇನು ಅಭ್ಯಂತರ ಇಲ್ಲ. ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು, ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮನ್ನೇ ಬಡದಾಡ್ಕೊಳ್ಳುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲವನ್ನ ಮರೆತು ಒಟ್ಟಾಗಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೇವೆ. ನಾನು ಮಾತಾಡ್ತೇನೆ. ಬಿಜೆಪಿಯಲ್ಲಿ ಯಾವ ಬಂಡಾಯವೂ ಇಲ್ಲ, ಯಾವ ವಿರೋಧವೂ ಇಲ್ಲ ಅಂತ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನೊಂದೆಡೆ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿ ಎಲ್ಲರೂ ಸೇರಿದ್ರೆ ಮಾತ್ರ ಪಕ್ಷ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರು ಈ ವಿಧಾನಸಭಾ ಅಧಿವೇಶನದಲ್ಲಿ ಪೂರ್ತಿಯಾಗಿ ನಮ್ಮೆಲ್ಲರಿಗೂ ನಮ್ಮೆಲ್ಲ ಬಿಜೆಪಿ ಸದಸ್ಯರಿಗೆ ಸಹಕಾರ ಮಾಡ್ತಾರೆ. ಕಳೆದ ಬಾರಿ ಇನ್ನೊಬ್ಬರು ನಿಮ್ಮ ವಿರುದ್ಧ ಬಂದಿದ್ದರು, ಅವರು ಈ ಬಾರಿ ಸಹಕಾರ ಎಲ್ಲರೂ ಯಾರ್ದು ವಿರೋಧ ಇರಲ್ಲ. ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿದರೆ ಮಾತ್ರ ಪಾರ್ಟಿ. ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿಯಲ್ಲಿ ಉಳಿಬೇಕು. ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಾಗಬೇಕು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಲಾಯಕ್ಕಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರೆ ನಾನು ಸೈಲೆಂಟ್, ಜಾರಕಿಹೊಳಿ ವೈಲೆಂಟ್ ಅಂತ ಯತ್ನಾಳ್ ಗುಡುಗಿದ್ದಾರೆ. ಇವರಿಬ್ಬರಿಗೂ ವಿಜಯೇಂದ್ರ ತಮ್ಮದೇ ಸ್ಟೈಲ್ ನಲ್ಲಿ ಪಂಚ್ ಕೊಟ್ಟಿದ್ದಾರೆ. ಈಗ ನಾನು ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್. ಅವ್ರದ್ದೊಂದು ಪೀರಿಯಡ್ ಕೊಟ್ಟು ಅಟ್ಟ ಮುಗಿದ ಮೇಲೆ ಮತ್ತೊಬ್ಬರು ವೈಲೆಂಟ್. ಹಿಂಗೆಲ್ಲ ಹಂಚ್ಕೊಂಡಿ ನಾವು. ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು. ಮೊನ್ನೆ ನಾನು ದಿಲ್ಲಿಲಿ ಹೇಳಿದ್ದೀನಿ, ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ. ಅವ್ರು ಬಿಟ್ಟು ಕೂಡ ಒಳ್ಳೆಯದು. ಈಗ ನಾನು ಹೇಳಿದ್ದೀನಿ, ದಿನ ಬೆಳಗಾದ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆ ತಿದ್ದುಪಡಿಗೆ ಸಂಪುಟದಲ್ಲಿ ಒಪ್ಪಿಗೆ ನೀಡಿರೋದಕ್ಕೆ ಯತ್ನಾಳ್ ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯಗೆ ಸಾಬ್ರು ಅಂದ್ರೆ ಬಹಳ ಪ್ರೀತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೊಸಪೇಟೆ, ಬಳ್ಳಾರಿಯಿಂದ ಮತ್ತೆ ಹೋರಾಟ ಮಾಡೋದಾಗಿ ಹೇಳಿದ್ದಾರೆ. ಸಾಬ್ರದಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ. ನಮ್ಮ ಹಿಂದೂಗಳ ಪೇಟ ಅಂದ್ರೆ ಭಾಳ ಅವ್ರಿಗೆ ಬ್ಯಾನ್ ಆಗ್ತದೆ, ಕುಂಕುಮ ಹಚ್ಚೋದು ಬ್ಯಾನ್ ಆಗ್ತದೆ. ಅವ್ರಿಗೆ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ದಾಗ ರಿಸರ್ವೇಷನ್ ಅಂತ, ಶಿಕ್ಷಣದಾಗ ರಿಸರ್ವೇಷನ್ ಅಂತ. ಅವ್ರು ಏನು ಮಾಡ್ತಾರೆ ಮಾಡಲಿ, 3 ವರ್ಷ ನಮ್ಮ ಸರ್ಕಾರ ಬರ್ತೈತಿ. ಇವ್ರು ಎಲ್ಲ ಮಾಡಿದ್ದನ್ನು ಎಲ್ಲ ಮತ್ತೆ ಕಿತ್ತಾಕ. ಬರೋ ಶನಿವಾರ ಆಯ್ತವಾರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಹಂತವಾಗಿ ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿ ಜಗಳ ವಿಚಾರವಾಗಿ ಮನೆಯೊಂದು 3 ಬಾಗಿಲು ಅಂತಿದ್ರು. ಈಗ ಕಾಂಗ್ರೆಸ್ನದ್ದು 3 ಬಾಗಿಲು ಆಗಿದೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ನಾವು ಏನಕ್ಕೆ ಇರೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಇವರೇ ಹಂಚ್ಕೊಂಬಿಟ್ರೆ ನಮ್ದೇನು ಕತೆ ಅಂತ ಹೇಳಿದ್ದಾರೆ ಅವರು. ಅರ್ಥ ಆಯ್ತಲ್ಲ, ಕಾಂಗ್ರೆಸ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಮನೆಯೊಂದು 3 ಬಾಗಿಲು ಅಂತ. ಇದೆಷ್ಟು ಬಾಗಿಲಿದು? ಊರು ಬಾಗಿಲಿದು. ನಮ್ದು ಮನೆಯೊಂದು 3 ಬಾಗಿಲು. ಇವ್ರು ಕಾಂಗ್ರೆಸ್ ಅವ್ರದ್ದು 3 ಬಾಗಿಲು. ಬಂದ. ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ
ಜೆಡಿಎಸ್ ಪ್ಲಾನ್ ಮಾಡಿರೋ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಮಗನ ಸೋಲು ಮುಂದಿಟ್ಕೊಂಡು ಏನ್ ಸಮಾವೇಶ ಮಾಡ್ತಾರೆ, ಮಗನ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾರಾ ಅಂತ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಮಗ 3 ಬಾರಿ ಸೋತ್ರು ಸಾಕಾಗಿಲ್ಲ ಅನ್ನಿಸುತ್ತೆ. ನಿಖಿಲ್ ಸೋಲಿಗೆ HD ಕುಮಾರಸ್ವಾಮಿಯೇ ಕಾರಣ ಅಂತ ಹರಿಹಾಯ್ದಿದ್ದಾರೆ. ಹಾಸನದ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಹೇಳಿದ್ದ ಸಾಕ್ಷಿ ಗುಡ್ಡೆ ಹೇಳಿಕೆಗೆ HD ರೇವಣ್ಣ ತಿರುಗೇಟು ನೀಡಿದ್ದಾರೆ. ಹಾಸನದಲ್ಲಿ ಯಾವ್ಯಾವ ಸಾಕ್ಷಿ ಗುಡ್ಡೆ ಇದೆ ಅಂತ ಹೇಳ್ತೇನೆ, ಅವರು ಬಂದ್ರೆ ಎಲ್ಲೆಲ್ಲಿ ಸಾಕ್ಷಿ ಗುಡ್ಡೆ ಇದೆ ಅಂತ ತೋರಿಸ್ತೇನೆ, ಕಾಲ ಬಂದಾಗ ಉತ್ತರ ಕೊಡ್ತೇನೆ, ಸ್ವಲ್ಪ ದಿನ ಹೋಗ್ಲಿ ಅಂತ ಶ್ರವಣ ಬೆಳಗೊಳದಲ್ಲಿ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಯಾವ್ಯಾವ ಗುಡ್ಡೆ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಬಂದರೆ ಅವ್ರು ಬಂದರೆ ನಾನು ಕರ್ಕೊಂಡೋಗಿ ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕು ಅದು ತೋರ್ಸೋಣ. ಟೈಮ್ ಬಂದಾಗ ಕಾಲ ಸ್ವಲ್ಪ ದಿನ ಹೋಗಿ ರಾಜಕೀಯದ ಮೇಲೆ ಏನು ನಡೆಯುತ್ತೆ ಹೇಳೋಣ. ಮಾಜಿ ಸಚಿವ CS ಪುಟ್ಟರಾಜು ಕಾಂಗ್ರೆಸ್ನಲ್ಲಿ ಭೂಕಂಪವಾಗುತ್ತೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಚಲುವರಾಯಸ್ವಾಮಿ ಇದೇನು ಕಡ್ಲೆಪುರಿ ಪಾನಿಪುರಿ ವ್ಯಾಪಾರನ ಅಂತ ಪ್ರಶ್ನಿಸಿದ್ದಾರೆ. 100ಕ್ಕೆ 100 ಭಾಗ ಕೆಲವೇ ದಿನದಲ್ಲಿ ಬಣ್ಣ ಬಯಲಾಗುತ್ತೆ. ನಾವು ಕಾದು ನೋಡಬೇಕು. ಭಾಳ ತತ್ಕ್ಷಣ ಆಗುತ್ತೆ. ಬಹುತೇಕ ಎಲ್ಲ ಥರದ್ದು ನಡೆದ್ರೇನು ಅಚ್ಚರಿ ಪಡಬೇಡಿ. ಏನೇನಾದರೂ ರಾಜಕೀಯವಾದಂಥ ಭೂಕಂಪ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ, ಕಾದು ನೋಡಿ ಅಷ್ಟೇ. 100ಕ್ಕೆ 100 ಭಾಗ ದೊಡ್ಡ ಒಂದು ಭೂಕಂಪ, ರಾಜಕೀಯವಾದಂಥ ಭೂಕಂಪ ಕಾಂಗ್ರೆಸ್ ಪಾರ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಏನು ಕಡಲೆಪುರಿನ ಪಾನಿಪುರಿ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಬಂದಂಗೆ ವ್ಯಾಪಾರ ಮಾಡ್ಕೊಂಬರೋಕ್ಕೆ ಈ ಪುಟ್ಟರಾಜು ಅಂದಾನೇನು ಹಿಂಗೆ ಮಾತಾಡ್ತಾರೆ ಅಂದರೆ ಅವಕ್ಕೆಲ್ಲ ಉತ್ತರ ಕೊಡೋದು ಸರಿನಾ ಆಗುತ್ತಂತ ಕೇಳಕ್ಕೆ ಹೇಳಿ ನೋಡೋಣ. ಕಿತ್ತಾಡಕ್ಕೆ ಹೇಳಿ ಈ ಯಾರ ಹತ್ರ ಕಿತ್ತಾಡಿದ್ರಿ? ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಕಲ್ತ್ಕೋಬೇಕು ಒಗ್ಗಟ್ಟು.